ಉತ್ತರ ಕನ್ನಡದಲ್ಲಿ ಘನಘೋರ ದುರಂತ ಸಂಭವಿಸಿದ್ದು ತನ್ನ ಮಾಲೀಕರನ್ನ ಹುಡುಕಾಡ್ತಾ ಇದೆ ಶ್ವಾನ. ಈಗಷ್ಟೇ ದೃಶ್ಯದಲ್ಲಿ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಕೂಡ ತೋರಿಸ್ತಾ ಇದ್ರು. ಮನೆ ಮಂದಿ ಎಲ್ಲ ಇದ್ದಕ್ಕಿದ್ದ ಹಾಗೆ ನಾಪತ್ತೆಯಾಗಿದ್ದಾರೆ. ಕೆಲವರು ಅಸುನೀಗಿದ್ದಾರೆ, ಕೆಲವರು ಆಸ್ಪತ್ರೆ ಪಾಲಾಗಿದ್ದಾರೆ. ಹೀಗಾಗಿ ಅನಾಥವಾಗಿದೆ ಆ ಶ್ವಾನ. ಕುಟುಂಬದ 5 ಈಗಾಗಲೇ ಭೂಸಮಾಧಿಯಾಗಿ ಹೋಗಿದ್ದಾರೆ. ನಿನ್ನೆಯಿಂದ ಮನೆಯವರನ್ನ ಹುಡುಕ್ತಾ ಇದೆ ಆ ಶ್ವಾನ. ಇವಾಗ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಗಮನಿಸಿ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಗುಡ್ಡ ಕುಸಿತದ ಘಟನೆಯಿಂದಾಗಿ ನಾಯಿಯ ಅಂದ್ರೆ ಶ್ವಾನದ ಮೂಕರೋಧನವನ್ನ ನಿಮಗೆ ತೋರಿಸ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಮನೆ ಮಾಲೀಕ ಮನೆಯವರನ್ನ ಕಳೆದುಕೊಂಡ ಶ್ವಾನ ಕೂಡ ರೋಧಿಸ್ತಾ ಇರುವಂತದ್ದು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಮನೆಯ ಕುಟುಂಬದ ಸದಸ್ಯರನ್ನ ಈ ಶ್ವಾನ ಹುಡುಕ್ತಾ ಇದೆ. ನಿನ್ನೆಯಿಂದ ಈವರೆಗೂ ಕೂಡ ಒಂದೇ ಒಂದು ತಿಂಡಿಗಳನ್ನು ಕೊಟ್ಟರು ಕೂಡ ಅಂದ್ರೆ ಬಿಸ್ಕೆಟ್ ಅನ್ನು ಕೊಟ್ಟರು ಕೂಡ ನಾಯಿ ತಿಂತಾ ಇಲ್ಲ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಗುಡ್ಡ ಕುಸಿತ ಗುಡ್ಡವನ್ನು ನೋಡ್ತಾ ಇದೆ. ಇನ್ನೊಂದು ಕಡೆ ತಮ್ಮ ಮನೆಯನ್ನ ಹುಡುಕಾಟ ಮಾಡ್ತಾ ಇದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಮನೆಯ ಹುಡುಕಾಟ, ಮನೆಯ ಸದಸ್ಯರ ಹುಡುಕಾಟದಲ್ಲಿ ಶ್ವಾನ ಕೂಡ ಇದ್ದಿರುವಂಥದ್ದು. ಗುಡ್ಡದ ಮೇಲಿಂದ ಸಾಕಷ್ಟು ಪ್ರಮಾಣದ ಮಣ್ಣು ಕಲ್ಲುಗಳು ಬಿದ್ದಿರೋದ್ರಿಂದ ಮನೆ ಕೂಡ ಧ್ವಂಸವಾಗಿದೆ. ಹೀಗಾಗಿ ಮನೆ ಮಾಲೀಕರು ಕೂಡ ಮೃತಪಟ್ಟಿದ್ದಾರೆ. ಆದರೆ ದುರ್ದೈವದ ಸಂಗತಿ ಅಂತ ಹೇಳಿದ್ರೆ ಈ ಶ್ವಾನಕ್ಕೆ ಈಗ ಯಾರೂ ಇಲ್ಲ. ಯಾಕಂತ ಹೇಳಿದ್ರೆ ಇಷ್ಟು ದಿನ ತನ್ನನ್ನು ಆರೈಕೆ ಮಾಡಿದ ಮನೆಯ ಕುಟುಂಬದ ಸದಸ್ಯರು ಯಾರೂ ಇಲ್ಲದಿರುವುದರಿಂದ ಶ್ವಾನ ಕೂಡ ತನ್ನ ನೋಡ್ತಾ ಇರ್ಬೋದು ಆ ಕಡೆ ಈ ಕಡೆ ಓಡಾಡ್ತಾ ಇರುವಂಥದ್ದು. ಮನೆ ಮಾಲೀಕರ ವರದಿಯೇ ಈ ಶ್ವಾನದ ಒಂದು ಪ್ರೀತಿ ಅಂದರೆ ಶ್ವಾನದ ಒಂದು ರೋದನೆಯನ್ನು ನೋಡಲಿಕ್ಕೆ ಕೂಡ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆ ಇಲ್ಲಿ ನಡೆದಂಥ ಘಟನೆ ಅಂದರೆ ಈ ಶ್ವಾನ ಇರುವ ಮನೆಯ ಒಟ್ಟು 5 ಕೂಡ ಮೃತಪಟ್ಟಿದ್ದಾರೆ. ಈಗಾಗಲೇ 3 ಮೃತದೇಹಗಳು ಕೂಡ ಪತ್ತೆಯಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಶಿರೂರು ಸಮೀಪ 7 ಮಂದಿ ಭೂಸಮಾಧಿಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರವಾಹದಲ್ಲಿ 15ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿರಬಹುದು. ರಿಪಬ್ಲಿಕ್ ಕನ್ನಡಕ್ಕೆ ಪ್ರತ್ಯಕ್ಷದರ್ಶಿ ರಾಜು ಹರಿಕಾಂತ ಹೇಳಿಕೆ ನೀಡಿದ್ದಾರೆ. ಕುಮಟಾ ಕಡೆ ಲಾರಿಯೊಂದರಲ್ಲಿ ಹೋಗ್ತಾ ಇದೆ. ಗುಡ್ಡ ಜಾರಿ ಹಲವು ವಾಹನಗಳು ಮಣ್ಣಿನ ಅಡಿ ಸಿಲುಕಿರೋದು ಗೊತ್ತಾಯಿತು ಅಂತ ಹೇಳಿ ಪ್ರತ್ಯಕ್ಷದರ್ಶಿ ಒಬ್ಬರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ. ನಾನು ಡ್ರಾಪ್ ಹಾಕೊಂಡ ಕುಮಟಾ ಹೋಗೋನು ಇಳಿಯೋನು. ಆದರೆ ಇಲ್ಲಿ ಅಚಾನಕ್ ಇಲ್ಲಿ ಸಿರೂರು ಹತ್ತಿರ ಬಂದ ಕೂಡಲೇ ನಮಗೆ ಒಂದೇ ಸತಿಗೆ 2 ಸೆಕೆಂಡ್ ಒಳಗೆ ಗುಡ್ಡ ಕುಸಿದದ್ದು ಕ್ಷಣ. ನಾನು ಗಾಡಿಯಲ್ಲಿ ಇವರು ಆಮೇಲೆ ಒಂದು ಕಾರ್ ಓವರ್ಟೇಕ್ ಮಾಡೋಕ್ಕಿತ್ತು. ಅಲ್ಲಿ ಇದ್ದವರು ಹೋಟೆಲ್ನವರು, ಕಡೆಗೆ ಗಾಡಿ ಟ್ರಕ್ನವರು, ಚಹಾ ಕುಡಿಗೆ ಬಂದವರು, ಆಮೇಲೆ ಮೀಯಕ್ಕೆ ನಿಂತವ್ರು, ಎಷ್ಟು ಜನ ಇವ್ರಿಗೆ ಗೊತ್ತಿಲ್ಲ ಅದರಲ್ಲಿ. ಅಂದರೆ ನಮಗೆ ಗುಡ್ಡ ಕುಸಿದದ್ದು ಗೊತ್ತೇ ಆಗಲಿಲ್ಲ. ಒಂದೇ ಸತಿ ಕುಸಿದು ಹೋಗೋದು 2ರಿಂದ 3 ಸೆಕೆಂಡ್ ಒಳಗೆ ಪೂರ ನಮ್ಮ ಲಾರಿಗೆ ಬಂದು ಹೊಡೆದದೆ. ನಿಮ್ಮ ಲಾರಿಗೆ ಏನೋ ಡ್ಯಾಮೇಜ್ ಆಯ್ತಾ? ಡ್ಯಾಮೇಜ್ ಪೂರ ಲೆಫ್ಟ್ ಸೈಡ್ ಶೋ ಹೋಗೋದೆ. ಡೀಸೆಲ್ ಟ್ಯಾಂಕ್ ಕಡೆಗೆ ಲೆಫ್ಟ್ ಸೈಡ್ ಸ್ವಲ್ಪ ಡ್ಯಾಮೇಜ್ ಆಗೋದು. ಓಕೆ, ಜನ ಎಲ್ಲ ಎಷ್ಟಿದ್ರು? ಎಷ್ಟು ಪ್ರಮಾಣ? ಅಂದಾಜು ಒಂದು 15 ಜನರ ಸುಮಾರು ಇದ್ರು. ಹೌದು. ಓಕೆ, ಯಾರು ಆ ಟೈಮ್ದಲ್ಲಿ ಯಾರಿಗಾರು ಪೆಟ್ಟಾಗಿತ್ತಾ? ಪೂರ ಜನ ಯಾರು ಇಲ್ಲ, ಒಟ್ಟು ಜನ ಕಲಸಾಗಿದ್ದಾರೆ. ಮತ್ತೆ ಯಾರು ಇಲ್ಲ, ನೀರಿಲ್ಲ ಹೋಗಿದ್ದಾರೆ. ನಿಮ್ಮ ಗಾಡಿ ಸ್ವಲ್ಪ ಡ್ಯಾಮೇಜ್ ಆಗಿದೆ, ನಿಮ್ಗೇನಾಗಿಲ್ಲ? ನಮಗೇನು ಆಗಲಿಲ್ಲ, ಸ್ವಲ್ಪ ಕುತ್ತಿಗೆ ಹೊಡ್ತಾ ಬಿದ್ದಿದೆ, ಮತ್ತೇನಿಲ್ಲ. ಓಕೆ, ನೀವು ಮಾಹಿತಿ ಕೊಟ್ಟಿದ್ದೆ ಯಾರಿಗೆ? ಪೊಲೀಸರಿಗೆ ಮಾಹಿತಿ ಹೆಂಗೆ ಗೊತ್ತಾ? ನೀವು ಕೊಟ್ಟರೆ ಅಥವಾ ಏನು? ಹೌದು, ನಾವೇ ಕೊಟ್ಟದ್ದು. KB ಅವರಿಗೆ ಎಲ್ಲರಿಗೂ ಕೊಟ್ಟದ್ದು ನಾವು. ರಾಜು. ಮಲೆನಾಡು ಭಾಗದಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಇದರಿಂದಾಗಿ ಜನಜೀವನದ ಮೇಲೆ ನೇರ ಪರಿಣಾಮ ಬಿದ್ದಿದೆ. ಅದರಲ್ಲೂ ಗ್ರಾಮಗಳನ್ನು ಸಂಪರ್ಕ ಮಾಡುವ ಕಾಲ್ ಸೇತುವೆಗಳು ಮಳೆಯ ಆರ್ಭಟದಿಂದಾಗಿ ನೆಲ ಕಚ್ತಾ ಇವೆ. ಹೀಗಾಗಿ ಸಂಚಾರಕ್ಕೂ ಕೂಡ ಕಷ್ಟವಾಗೋ ಪರಿಸ್ಥಿತಿ. ಶೃಂಗೇರಿ ಸುತ್ತಮುತ್ತ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಭಾರಿ ಮಳೆ ಹಿನ್ನೆಲೆಯಲ್ಲಿ ನೆಮ್ಮೂರಿನ ತೂಗು ಸೇತುವೆ ಕುಸಿದು ಹೋಗಿದೆಯಂತೆ. 5-6 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಹೊಳೆಹದ್ದು ಸೇತುವೆ ಅದು. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನಲ್ಲಿ ಮಳೆಯ ಅವಾಂತರದಿಂದಾಗಿ ಆ ಸೇತುವೆ ನೆಲ ಕಚ್ಚಿದೆ. ಹೀಗಾಗಿ 5-6 ಗ್ರಾಮಗಳಿಗೆ ಸಂಪರ್ಕ ಇಲ್ಲದೆ ಜನ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಯಾರಿಗಾರು ಆರೋಗ್ಯ ಸಮಸ್ಯೆ ಬಂದರೆ
ಇಲ್ಲಿಂದ ಹೊರಗಡೆ ಕರ್ಕೋಗೋದು ಭಾರಿ ಸಮಸ್ಯೆ ಆಗುತ್ತೆ. ಮಕ್ಕಳಾಗಲಿ ಹಿರಿಯರಾಗಲಿ ಹೆಂಗಸರು ಮಕ್ಕಳು ಯಾರಿಗಾದ್ರು ಸಮಸ್ಯೆ ಆದರೂ ಹೊರಗಡೆ ಹಾಸ್ಪಿಟ್ಲಿಗೆ ಕರ್ಕೋಗೋದು ಭಾರಿ ಕಷ್ಟ. ಈಗ ಯಾರಿಗಾರು ಆರೋಗ್ಯ ಸಮಸ್ಯೆ ಬಂದರೆ ಇಲ್ಲಿಂದ ಹೊರಗಡೆ ಕರ್ಕೋಗೋದು ಭಾರಿ ಸಮಸ್ಯೆ ಆಗುತ್ತೆ. ಮಕ್ಕಳಾಗಲಿ ಹಿರಿಯರಾಗಲಿ ಹೆಂಗಸರು ಮಕ್ಕಳು ಯಾರಿಗಾದ್ರು ಸಮಸ್ಯೆ ಆದರೂ ಹೊರಗಡೆ ಹಾಸ್ಪಿಟ್ಲಿಗೆ ಕರ್ಕೋಗೋದು ಭಾರಿ ಕಷ್ಟ. ಈಗ ಯಾರಿಗಾರು ಆರೋಗ್ಯ ಸಮಸ್ಯೆ ಬಂದರೆ ಇಲ್ಲಿಂದ ಹೊರಗಡೆ ಕರ್ಕೋಗೋದು ಭಾರಿ ಸಮಸ್ಯೆ ಆಗುತ್ತೆ. ಮಕ್ಕಳಾಗಲಿ ಹಿರಿಯರಾಗಲಿ ಹೆಂಗಸರು ಮಕ್ಕಳು ಯಾರಿಗಾದ್ರು ಸಮಸ್ಯೆ ಆದರೂ ಹೊರಗಡೆ ಹಾಸ್ಪಿಟ್ಲಿಗೆ ಕರ್ಕೋಗೋದು ಭಾರಿ ಕಷ್ಟ. ಚಿಕ್ಕಮಗಳೂರು ಭಾಗದಲ್ಲಿ ಧಾರಾಕಾರ ಮಳೆ ಆಗ್ತಾ ಇದ್ದು ನದಿ ತೊರೆಗಳು ಉಕ್ಕಿ ಹರಿತಾ ಇದೆ. ಇದು ಮುಕ್ತಾ ಇರುವ ಜಲಪಾತಗಳು ಪ್ರವಾಸಿಗರನ್ನ ಕೈ ಬೀಸಿ ಕರಿತಾ ಇದೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಕಾಫಿ ನಾಡಿನ ಮಲೆನಾಡು ಭಾಗದಲ್ಲಿ ಮಳೆ, ಜಲಪಾತಗಳಿಗೆ ಜೀವ ಕಳೆ ತಂದ ವರುಣ. ಕಾಫಿ ನಾಡು ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ವರುಣ ಆರ್ಭಟಿಸುತ್ತಿದ್ದಾನೆ. ಎಡಬಿಡದೆ ಸುರಿಯುತ್ತಿರುವ ಮಳೆಗೆ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಒಂದಕ್ಕಿಂತ ಒಂದು ಫಾಲ್ಸ್ ಸುಂದರ, ಅತ್ಯದ್ಭುತವಾಗಿದೆ. ಹಾಲ್ನೂರಿಯಂತೆ ಧುಮ್ಮಿಕ್ತಿದೆ. ಶೃಂಗೇರಿ ತಾಲೂಕಿನ ಸಿರಿಮನೆ ಫಾಲ್ಸ್ ಬೋರ್ಗರೆದು ಧುಮ್ಮಿಕ್ಕುತ್ತಿದೆ. ಈ ಜಲಪಾತವಂತೂ ಪ್ರವಾಸಿಗರ ಹಾಟ್ಸ್ಪಾಟ್ ಆಗಿದೆ. ಶೃಂಗೇರಿ ಸಮೀಪದ ಕಿಗ್ಗಾದಿಂದ 5 ಕಿಲೋಮೀಟರ್ ದೂರದಲ್ಲಿರುವ ಈ ಸಿರಿಮನೆ ಫಾಲ್ಸ್ ಸುಮಾರು 40 ಅಡಿ ಎತ್ತರದಿಂದ ಧುಮ್ಮಿಕ್ಕುತ್ತಿದೆ. ಚಿಕ್ಕಮಗಳೂರು ತಾಲೂಕಿನಲ್ಲಿರುವ ಈ ಜರಿ ಜಲಪಾತವನ್ನ ಮಜ್ಜಿಗೆ ಜಲಪಾತ ಅಂತ ಕರೀತಾರೆ. ಇದೊಂದು ಸುಂದರವಾದ ಜಲಪಾತವಾಗಿದ್ದು ಚಿಕ್ಕಮಗಳೂರಿನ ಮಂದಿಯ ಪಿಕ್ನಿಕ್ ಹಾಟ್ಸ್ಪಾಟ್ ಆಗಿದೆ. ತರೀಕೆರೆ ತಾಲೂಕಿನ ಕಲ್ಲತ್ತಿಗಿರಿ ಫಾಲ್ಸ್ ಹಾಲ್ನೂರಿಯಂತೆ ಧುಮ್ಮಿಕ್ಕಿದೆ. ಉಕ್ಕಿ ಹರಿಯುತ್ತಿರುವ ನೀರಿನಲ್ಲಿ ಪ್ರವಾಸಿಗರು ಎಂಜಾಯ್ ಮಾಡ್ತಿದ್ದಾರೆ. ಕಾಫಿ ನಾಡಿನ ಗಿರಿ ಶ್ರೇಣಿಗಳಿಗೆ ಪ್ರವಾಸಿಗರಿಗೆ ನಿರ್ಬಂಧ. ಕಾಫಿ ನಾಡಿನ ಗಿರಿ ಶ್ರೇಣಿಗಳಲ್ಲಿ ವರುಣನ ಆರ್ಭಟ ಜೋರಾಗಿದೆ. ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿಗೆ ಪ್ರವಾಸಿಗರ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ಇಂದಿನಿಂದ ಜುಲೈ 22ರವರೆಗೆ ಗಿರಿ. ವೆಲ್ಕಮ್ ಬ್ಯಾಕ್. ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮಿನಿಸ್ಟರ್ ನಾಗೇಂದ್ರ ನಂತರ ಇದೀಗ ಅವರ ಪತ್ನಿಗೂ ಕೂಡ ಇಡಿ ಶಾಕ್ ಕೊಟ್ಟಿದೆ. ನಾಗೇಂದ್ರ ಅವರ ಪತ್ನಿಯನ್ನ ವಶಕ್ಕೆ ಪಡೆದಿದ್ದಾರೆ ಇಡಿ ಅಧಿಕಾರಿಗಳು. ಜಾಲರ್ಸ್ ಕಾಲೋನಿ ಮನೆಯಲ್ಲಿ ಮಂಜುಳಾ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಮಂಜುಳಾ ಅವರ ಹೆಸರಲ್ಲೂ ಕೂಡ ನಾಗೇಂದ್ರ ಅವರು ಹಣಕಾಸಿನ ವಹಿವಾಟನ್ನ ಮಾಡಿದ್ರು. ಹಣದ ಮೂಲವನ್ನ ಪ್ರಶ್ನೆ ಮಾಡಲಿದ್ದಾರೆ ಅಧಿಕಾರಿಗಳು. ಅವ್ಯವಹಾರ ಸಮಯದಲ್ಲಿ ಪತ್ನಿ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ ಇಡಿ ಅಧಿಕಾರಿಗಳಿಗೆ. ಹೀಗಾಗಿ ಮಂಜುಳಾ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಇಡಿ ಅಧಿಕಾರಿಗಳು.